ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡಿಗರ ಹೆಮ್ಮೆಯ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರ ಮೇಲೆ ತಾಯಿ ಚಾಮುಂಡೇಶ್ವರಿಯ ಕೃಪೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೆಳೆಯರೆ, ಈಗಾಗಲೇ ತಮ್ಮನೆಲ್ಲ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಯಾರ ಮತ್ತು ಯಾವುದರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, 2000 ವರ್ಷಕ್ಕೂ ಹಳೆಯದಾದ ನಮ್ಮ ಕನ್ನಡಕ್ಕೆ ಈಗಾಗಲೇ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದು, ಹಲವಾರು ಜ್ಞಾನಿಗಳು, ಕವಿಗಳು, ಸಾಹಿತಿಗಳ ತಮ್ಮ ತಮ್ಮ ಭಾಷಾ ಪ್ರೀತಿಗೆ ಸಿಕ್ಕ ವರಪ್ರಸಾದ ಎಂದರೆ ತಪ್ಪಾಗಲಾರದು. ಇದರ ಜೊತೆಗೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ಇದು ಒಂದು ಹೆಮ್ಮೆಯ ಸಂಗತಿಯೂ ಹೌದು. ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುವ ವಿಚಿತ್ರ ವ್ಯಕ್ತಿಗಳ ಹುಚ್ಚಾಟದಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ಉದಾಹರಣೆಗಳು ಸಾಕಷ್ಟಿವೆ. ಅದರಂತೆಯೇ ಸೂಪರ್ ಮಾರ್ಕೆಟ್ ಒಂದರಲ್ಲಿ ನಾಯಿಗಳಿಗೆ ಹಾಗೂ ಕನ್ನಡಿಗರಿಗೆ ಪ್ರವೇಶವಿಲ್ಲ ಎಂಬ ನಾಮಫಲಕ ಎಲ್ಲೆಡೆ ವೈರಲ್ ಆಗಿದ್ದು, ಕನ್ನಡಿಗರ ಕೆಂಗಣ್ಣಿಗೆ ಇದೊಂದು ನಾಮಫಲಕ ಕಾರಣವಾಗಿದೆ. ಇದಕ್ಕೆ ಈ ಒಂದು ನಾಮಫಲಕ ಎಲ್ಲೆಡೆ ವೈರಲ್ ಆಗಿದ್ದು, ಆ ಒಂದು ಮಾಲ್ನ ಹುಡುಕಾಟಕ್ಕೆ ಸಿದ್ಧರಾದರೂ ಸಹ ಎಲ್ಲೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಜೊತೆಗೆ ಈ ಒಂದು ಪೋಸ್ಟ್ ಅನ್ನು ಪೊಲೀಸ್ ಇಲಾಖೆಗೂ ಕೂಡ ಕಳಿಸಿಕೊಡಲಾಗಿದ್ದು, ಅಸಲಿ ವಿಷಯ ಇನ್ನು ಪತ್ತೆಯಾಗಿಲ್ಲ. ಇದನ್ನು ಟೀಮ್ ಜಾತ್ ಅಫಿಷಿಯಲ್ ಎನ್ನುವ ಟ್ವಿಟರ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿದ್ದು, ಈ ಒಂದು ಫೋಟೋಗೆ ಇದನ್ನು ನಂಬಲಾಗುತ್ತಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಮತ್ತೊಂದೆಡೆ ಯಾರೋ ಇದನ್ನು ಎಡಿಟ್ ಮಾಡಿ ಈ ಕೃತ್ಯ ಎಸಗಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ಜೊತೆಗೆ ಈ ಬಗ್ಗೆ ಮಾತನಾಡಿದ ಟೀಮ್ ಜಾತ್ ಅಫಿಷಿಯಲ್ ಬಳಕೆದಾರರು ಬೇರೊಬ್ಬರ್ಯಾರೋ ಆಜ್ ಡಿಮಾರ್ಟ್ ಮೇ ಹೇ ದೇಖಾ ಎಂದು ಬರೆದುಕೊಂಡಿದ್ದರು. ಆ ಪೋಸ್ಟ್ ಅನ್ನು ನಾನು ಕೂಡ ಪೋಸ್ಟ್ ಮಾಡಿದ 5 ನಿಮಿಷದಲ್ಲೇ ಇದನ್ನು ಡಿಲೀಟ್ ಮಾಡಿದ್ದೇನೆ. ಇದೊಂದು ಫೇಕ್ ಪೋಸ್ಟ್ ಆಗಿದ್ದು ಇದನ್ನು ನಂಬಲು ಅಸಾಧ್ಯ ಎಂದು ಕೆಲವರು ತಿಳಿಸಿದರು. ನಂತರ ಈ ಒಂದು ಪೋಸ್ಟ್ ಅನ್ನು ನಾನು ಡಿಲೀಟ್ ಮಾಡಿದ್ದೇನೆ ಎಂದು ತಿಳಿಸಿದ್ದು ಕ್ಷಮೆಯಾಚಿಸಿದ್ದಾರೆ. ಅದು ಏನೇ ಇರಲಿ ಸ್ನೇಹಿತರೆ, ವಿಶಾಲ ಹೃದಯದವರಾದ ನಾವು ಕನ್ನಡಿಗರು ಮುಂದೆ ಯಾವ ಒಬ್ಬ ಆಲೂಗೆಡ್ಡೆ ಬಡತವು ಕನ್ನಡ ಎಂದರೇನೆ ನಮಗೆಲ್ಲೆಲ್ಲ ಉಳಿಯುತ್ತೆ. ಉರ್ದು ತೆಗೆದು ಮಕ್ಕುಡಿಬೇಕು ಅನಿಸಿದರೂ ಬಂದಿರುವ ವ್ಯಕ್ತಿ ಒಬ್ಬ ಅತಿಥಿ ಎಂದು ಸುಮ್ಮನಾಗಿರುವುದಂತೂ ನಿಜ. ಆದರೆ ಎಷ್ಟೋ ಮಂದಿ ಇಲ್ಲೇ ಇದ್ದುಕೊಂಡು ವ್ಯವಹಾರ ನಡೆಸುತ್ತಿದ್ದಾರೆ. ಅದರಲ್ಲಿ ಹಲವಾರು ಜನರಿಗೆ ಕನ್ನಡ ಪ್ರೇಮವಿಲ್ಲವೆಂಬುದೇ ಒಂದು ಬೇಜಾರಿನ ಸಂಗತಿ. ನಾವು ಕೂಡ ಎಲ್ಲ ಭಾಷೆಯನ್ನು ಪ್ರೀತಿಸೋಣ, ಆದರೆ ಹೆಚ್ಚಾಗಿ ಕನ್ನಡವನ್ನೇ ಬಳಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗೆಳೆಯರೇ, ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.